ಮುಂದೆ ಮುಂದೆ ಸರ್ ನೀವು ಸ್ವಲ್ಪ ಸೈಡ್ ಸರ್ ಒಂಚೂರು ಹಿಂದೆ ಬಂದು ಎಲ್ಲ ಹಿಂದೆ ಬರ ಯಾರು ಮುಂದೆ ಎಲ್ಲರೂ ಮುಂದೆ ಯಾರು ಸರ್ ಅಣ್ಣ ಚಿನ್ನಪ್ಪಣ್ಣ ಎಲ್ಲ ನಚ್ಚೆ ಹಾಕ್ಸ್ಕೊಂಡ್ಬಿಟ್ರೆ ಹೆಂಗೆ ಶಾಶ್ವತವಾಗಿರುತ್ತೆ ಆ ಥರ ಅವ್ರ ಹೆಸರು ಯಾಕೆ ಅವ್ರು ಮಾಡಿದಂಥ ಒಂದು ಏನಂತೀವಿ ಕಲಾ ಸೇವೆ ಇರ್ಬೋದು ಇಲ್ಲ ಮ್ಯೂಸಿಕಲ್ ನೈಟ್ ವೈಸ್ಲಿ ಜನಗಳ ಸೇವೆ ಮಾಡಿರೋದು ಇರ್ಬೋದು. ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ. ಅದೇನು ಅವ್ರು ಒಂದು ಎರಡು ಅಂತಲ್ಲ, ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಮ್ಯೂಸಿಕಲ್ ನೈಟ್ ಅಂತ ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ ಮಾಡಿದ್ದೆ ಆ ವಿಷಯ. ಅದು ಬಿಟ್ಟು ಆಮೇಲೆ ಗೋಕಾಕ್ ಬರೆದಿದ್ದು ನಿಮಗೆ ಗೊತ್ತಿರಬೇಕು. ಒಂದು ಪೊಲಿಟಿಕಲ್ ಅಜೆಂಡಾ ಇಲ್ಲದೇ ಒಬ್ಬ ಮನುಷ್ಯ ಬಂದು ಒಂದು ಭಾಷೆಗೋಸ್ಕರ ಅಷ್ಟೊಂದು ಇದು ಮಾಡಬೇಕಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕೊಂದು ದೈವ ಕೃಪೆ ಬೇಕು. ಆ ಒಂದು ಕೃಪೆ ಆಗ ಅಷ್ಟು ಹೆಮ್ಮೆ ಅನಿಸುತ್ತಪ್ಪ, ಇಂಥ ಒಂದು ತಂದೆಗೆ ನಾವು ಮಗನಾಗಿ ಬಂದಿದ್ದೀವಿ. ಆ್ಯಂಡ್ ಇವತ್ತು ಯಾತಿಗೆ ಜನ ಬರ್ತಾರೆ ಅಂದರೆ ದೇ ಸೆಟ್ ಎಕ್ಸಾಂಪಲ್. ಯಾಕಂದ್ರೆ ಮಕ್ಕಳಿಗೆ ಮೊದಲೇ ಹೇಳ್ಬಿಡ್ತಾರೆ, ಚಿಕ್ಕ ಮಕ್ಕಳಿಗೂ ಯಾರಾದ್ರೂ ರಾಜ್ಕುಮಾರ್ ಅಂತಾರೆ. ಯಾಕೆ ಹೇಳ್ತಾರೆ, ಅವ್ರ ತಂದೆ ತಾಯಿಗಳು ಆ್ಯಕ್ಚುಲಾಗಿ ಅವರು ಹೇಳ್ಬೇಕಾದ್ರೆ ಹೇಳ್ತಾರೆ ಇವರು ರಾಜ್ಕುಮಾರ್ ತಾತ ಅಂತ ಹೇಳ್ಕೊಬಿಡ್ತಾರೆ. ಅಂದರೆ ಒಂದು ಲೆಸನ್ ಥರ, ಇವಾಗ ನಾವು ಹೆಂಗೆ ಪಾಠ ಓದ್ತೀವಿ ಆ ಥರ ಒಂದು ಲೆಸನ್ ಥರ ಆಗ್ಬಿಟ್ರು ಅವರು. ಒಂದು ಪಾಠ ಥರ ಅವರು. ಐ ಥಿಂಕ್ ಎವ್ರಿ ಇಯರ್ ಇನ್ನೂ ಜಾಸ್ತಿನೇ ಆಗುತ್ತೆ, ಅವರು ಕಮ್ಮಿ ಆಗಲ್ಲ. ನೀವು ಹೇಳಿದಂಗೆ ನೀವು ತುಂಬ ವೈರಲ್ ಆಗಿದೆ. ಕರ್ನಾಟಕದಂತೆ ಥಿಯೇಟ್ರ್ಗಳು ಬರ್ಬೋದು, ನಾಯಕರು ಬರ್ಬೋದು, ಬಟ್ ಯಾವುದೇ ಧರ್ಮ ಜಾತಿ ಯಾವುದನ್ನೂ ಟಚ್ ಮಾಡದೆ ಒಂದು ಕನ್ನಡ ಭಾಷೆ ಒಬ್ಬ ಇಲ್ಲಿಂದ ಏಕೈಕ. ಹೌದು, ಅದು ಟ್ರೂತ್ ತಾನೆ, ಅದು 100% ಟ್ರೂತ್. ಅದು ಇಲ್ಲೂ ಅಂತಲ್ಲ, ಇಡೀ ರಾಷ್ಟ್ರದಲ್ಲೇ ಅದು ಒಂದು ಎಲ್ಲರೂ ಏನೇನೋ ಒಂದು ಇದಕ್ಕೆ ಬಯಸ್ಕೊಂಡು ಬರ್ತಾರೆ. ಬಟ್ ಅವ್ರು ಏನು ಬಯಸನೇ ಬಂದು ಇಷ್ಟು ಮಟ್ಟಿಗೆ ಒಂದು ಭಾಷೆ ಅಭಿಮಾನ ಇಟ್ಕೊಂಡು ಮಾಡಿದ್ರು ಅದು ಖುಷಿ ಅಮ್ಮ. ಮರೆಯಲ್ಲ, ನಾ ಹೇಳ್ತೇನೆ ಚಿಕ್ಕ ಮಕ್ಕಳು ಬರ್ತಾರೆ, ಮರೆಯಲ್ಲ. ಯಾಕಂದ್ರೆ ಏನಾಗುತ್ತೆ ಅಂದರೆ ಅವರು ಏನಾಗ್ಬಿಡುತ್ತೆ, ಇವಾಗ ನಾವು ಸಿನಿಮಾ ನೋಡ್ಬೇಕಾದ್ರೆ ನಾವು 100% ಆಗಿನ ಕಾಲದ ಸಿನಿಮಾ ಅಂತ ಹೇಳೋಕ್ಕೆ ಅಲ್ಲ. ಅಪ್ಪಾಜಿ ಸಿನಿಮಾ ಅಂತೂ ಇವಾಗಲೂ ಅದು ಅನ್ವಯಿಸುತ್ತೆ. ಇವಾಗ ಅಗ್ರಿಕಲ್ಚರ್ ವೈಸ್ ಆಗಲಿ, ಸೋಷಿಯಲ್ ಮೆಸೇಜ್ ಆಗಲಿ, ರಿಲೆವೆಂಟ್ ಆಗಲಿ, ಇಲ್ಲ ಸಂಬಂಧಗಳು ಇನ್ನೂ ಉಳ್ಕೊಂಡಿದೆ ಅಂದರೆ ಅದು ಅಪ್ಪಾಜಿ ಮಾಡಿದಂಥ ಒಂದು ಸಿನಿಮಾಗಳ ಒಂದು ಮೂಲಕನೇ ಉಳ್ಕೊಂಡು. ಶಿವಣ್ಣ ಇಲ್ಲಿ ಒಬ್ಬಟ್ಟು ತಿಂದರೆ ಅಭಿಮಾನಿಗಳಿಗೂ ಕೊಟ್ಟು, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನಿಲ್ಲ, ಬಂದು ಮಗು ನಿಂತಿದ್ದು ಕೊಟ್ಟೆ ಅಷ್ಟೇ. ಬಟ್ ಒಬ್ಬಟ್ಟು ನಂಗೆ ತುಂಬ ಇಷ್ಟ, ಅದಕ್ಕೆ ಯಾವುದೋ ಒಂದು ಸ್ವೀಟ್ ತಿಂಡಿ ತಿನ್ಬೇಕು ಆಗಬೇಕು. ಜೊತೆಗೆ ನಿಮ್ಮ ಹೆಲ್ತ್ ಹೇಗಿದೆ ಶಿವಣ್ಣ? ಚೆನ್ನಾಗಿದೆ ಮ್ಯಾಮ್, ಪರವಾಗಿಲ್ಲ, ನಾಟ್ ಬ್ಯಾಡ್. ಆಲ್ಮೋಸ್ಟ್ 95% ರೆಡಿ ಇದ್ದೀನಿ. ಆಲ್ಮೋಸ್ಟ್ ವಾಕಿಂಗ್ ಎಲ್ಲ ರೆಗ್ಯುಲರ್ ಸ್ಟೈಲೇ ಬಂದಿದೆ ಅವರು, ಮುಂಚೆ ಥರ ಇಲ್ಲ. ಸ್ವಲ್ಪ ಡ್ಯಾನ್ಸಿಂಗ್ ಗಿನ್ಸಿಂಗ್ ಎಲ್ಲ ಶುರು ಮಾಡಿದ್ದೀನಿ. ಅವಾಗ ಸ್ವಲ್ಪ ಎನರ್ಜಿ ಜಾಸ್ತಿ ಆಗಿದೆ. ಅಂದರೆ ಸ್ಟಾರ್ಟಿಂಗ್ ಅದೇನಂದರೆ ಡಿಸೆಂಬರ್ ಆಗಿರೋದು, ಜನವರಿ ಫೆಬ್ರವರಿ ಆ್ಯಕ್ಚುಲಾಗಿ 5-6 ಮಂತ್ಸ್ ಬೇಕು. ಬಟ್ ನನಗೆ ಸ್ವಲ್ಪ ರಿಕವರಿ ಅರ್ಲಿಯಾಗಿ ಆಗಿದೆ. ಡಾಕ್ಟ್ರ್ ಹೇಳ್ತಾಯಿದ್ರು, ಅವ್ರು ಯಾವಾಗ ಎವ್ರಿ 10 days ಫೋನ್ ಮಾಡ್ತಾ ಇರ್ತಾರೆ, ಏನು ಶಿವಣ್ಣ ಹಂಗೆ ಡ್ಯಾನ್ಸ್ ಆಗ್ಬಿಟ್ಟಿದ್ರೆ, ಹಿಂಗೆ ಆಗ್ಬಿಟ್ಟಿದ್ರೆ. ಐ ಥಿಂಕ್ ವೆರಿ ಫಾಸ್ಟ್ ರಿಕವರಿ, ತುಂಬ ಹಂಗೆ ಇರಲಿ. ಬಟ್ ಸ್ವಲ್ಪ ನಾವು ಪ್ರಯತ್ನ ಪಡ್ತಾ ಇರ್ತೀವಿ, ಅದು ಪುಷ್ ಮಾಡೋಕ್ಕೋಗಲ್ಲ, ಪ್ರಯತ್ನ ಪಡ್ತಾ ಇರ್ತೀನಿ. ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ಇದೆ. ಇಲ್ಲ, ಇವಾಗ ಆ್ಯಡ್ ಶೂಟ್ ಮಾಡಿದೆ 2. ಆಮೇಲೆ ರಾಮ್ ಚರಣ್ ಅವ್ರ ಸಿನಿಮಾ ಒಂದು 2 days ವರ್ಕ್ ಮಾಡಿದೆ. ತಿರ್ಗಾ ಜುಲೈ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು. ಇವಾಗ 131 ಮುಗಿಸ್ಬಿಟ್ಟು ಇನ್ನೊಂದು ಸಿನಿಮಾ ಒಂದು ಸ್ಟಾರ್ಟ್ ಮಾಡಬೇಕು. ಅದೇ ಒಂದು 2-3 ಇದೆ. ಒಂದು
ನಮ್ಮ ಅದು ಪವನ್ ಒಡೆಯರ್ದು ಪೆದ್ದಿ ಆಗಲಿ ಜೈಲರ್ ಫುಡ್ ಆಗಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಪೆದ್ದಿ ಒಂದು ಗ್ಲಿಮ್ಸೇ ನೋಡಿ ತುಂಬ ಇಂಟ್ರೆಸ್ಟ್ ಆಗಿತ್ತು. ಹೌದು, ರಾಮ್ ಚರಣ್ ಲುಕ್ಕೇ ಆ ಥರ ಇದೆ ಅಂತಂದರೆ ನಿಮ್ದು ಹೆಂಗಿರುತ್ತೆ, ಎಷ್ಟು ಮಾಸ್ ಆಗಿರುತ್ತೆ ಚೆನ್ನಾಗಿ ಅಂದರೆ ಒಂದು ವಿಶೇಷ ಪಾತ್ರ. ಆ ಪಾತ್ರದಲ್ಲಿ ಭಾಳ ಒಂದು ಜನ ನೋಡಿದಾಗ ದೇರ್ ಕನೆಕ್ಟ್. ಅವ್ರ ಅಭಿಮಾನಿಗಳಿರ್ಬೋದು, ಇಲ್ಲ ಈವನ್ ಇಲ್ಲಿ ನೋಡೋರಂತೆ, ಈ ಕನ್ನಡದವ್ರು ನೋಡ್ಬೇಕಾದ್ರೆ ಒಂದು ಕನೆಕ್ಷನ್ ಇರುತ್ತೆ. ಅಂದರೆ ರಾಮ್ ಚರಣ್ಗೆ ನನಗೆ ರಾಮ್ ಚರಣ್ ಮೇಲಿರೋ ಪ್ರೀತಿ, ರಾಮ್ ಚರಣ್ಗೆ ನನ್ನ ಮೇಲಿರೋ ಪ್ರೀತಿ ಅದು ಗೊತ್ತಾಗುತ್ತೆ. ಶಿವಣ್ಣ ಅಂದರೆ ತುಂಬ ಪ್ರೀತಿಯಿಂದ ಈ ಪ್ರಶ್ನೆ ಕೇಳ್ತೀನಿ. ಅಂದರೆ RCB ಬಗ್ಗೆ ಅಂದರೆ ತುಂಬ ಸೆನ್ಸಿಬಲ್ ಆಗಿದ್ದಾರೆ. ಅಂದರೆ ಪ್ರೀತಿ ಅಭಿಮಾನ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಅನ್ನುವಂಥದ್ದು ತುಂಬ ಅಥೆಂಟಿಕ್ ಆಗಿ ಹೇಳಿದ್ರಿ. ಅಂದರೆ ಸಣ್ಣ ಬೈಟಲ್ಲಿ ಅಂದರೆ RCB ಮ್ಯಾಚ್ ಟೈಮಲ್ಲಿ ಒಂದು ಸ್ಟ್ರಾಂಗ್ ರೀಸನ್ ಏನಂದರೆ ನಾವು RCB ರೆಪ್ರೆಸೆಂಟ್ಸ್ ಬ್ಯಾಂಗ್ಳೂರು. ಅವ್ರ ಪ್ರೀತಿ ಇದ್ದೇ ಇರುತ್ತೆ. ವಿನ್ ಮಾಡಬೇಕಾದ್ರೆ ಎಲ್ರಿಗೂ ಆಸೆ ಇರುತ್ತೆ. ಬಟ್ ಗೇಮ್ಲಿ ಯಾರು ವಿನ್ ಮಾಡ್ತಾರೆ ಸೋಲ್ತಾರೆ ಹೇಳೋಕ್ಕಾಗಲ್ಲ. ಬಟ್ ಅಭಿಮಾನ ಅಂತೂ ಹೋಗಲ್ಲ, ಇದ್ದೇ ಇರುತ್ತೆ. ಅದೇ RCB ಪವರ್ ಅಷ್ಟೆ. ಥ್ಯಾಂಕ್ ಯು. ನನ್ನ ಗ್ರೌಂಡು ಅನ್ನೋ ಥರ ಇಟ್ಕೊಂಡು ನನ್ನ ಹೋಮ್ ಗ್ರೌಂಡ್ ಅಂತ ಖಂಡಿತ ನಮ್ಗೆ ಅವ್ರು ಕರ್ನಾಟಕದಾಗ ಅವ್ರು ಯಾವುದ್ರಲ್ಲಿ ಆಡಿದ್ರೆ ನಮ್ಮ ಕರ್ನಾಟಕದವರು. ಅದು ಒಂದು ರಾಹುಲ್ ಅವ್ರ ನಮ್ಗೆ ರಾಹುಲ್ ಬ್ಯಾಟಿಂಗ್ ತುಂಬ ಇಷ್ಟ. ಯಾವಾಗಲೂ ನಾನು ನೋಡಿದಾಗ ನಾನು ಯಾರ ಜೊತೆಲಿ ಆಡಿದ್ರು ರಾಹುಲ್ ಬ್ಯಾಟಿಂಗ್ ಮಾತ್ರ ಅವ್ರು ಔಟ್ಲೇ ಆಗಬಾರ್ದು ಅಂತ ನಾನು ನೋಡ್ತಾ ಇರ್ತೀನಿ. ಈಗ ಅವ್ರ ಬ್ಯಾಟಿಂಗ್ ಸ್ಟೈಲ್ ಆಗಲಿ, ವಿರಾಟ್ ಕೊಹ್ಲಿ ಚೆನ್ನಾಗಿ ಆಗ್ತಾರೆ, ಅಷ್ಟೇ ಈಕ್ವಲ್ ರಾಹುಲ್ ಆಡ್ತಾರೆ. ನನಗೇನೋ ಅವ್ರ ಬ್ಯಾಟಿಂಗ್ ಸ್ಟೈಲ್ ನೋಡಿದಾಗ, ಆ ವಿಗರ್ ನೋಡಿದಾಗ ನಮ್ಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಗೊತ್ತಿಲ್ಲಮ್ಮ ನನಗೇನು, ಯಾವುದ್ರಲ್ಲಿ ಆಡಿದ್ರು ಬಿಡಮ್ಮ ಕಪ್ ಎಲ್ಲ ಇಂಡಿಯಾಲೇ ಇರುತ್ತೆ ಬಿಡಮ್ಮ, ಎಲ್ಲೂ ಹೋಗಲ್ಲ. IPL ಅಂತ ಹೆಸರು ಅಷ್ಟೇ, ಬಟ್ ಇಂಡಿಯಾಲೇ ಇರುತ್ತೆ. ಫೈರ್ ಪ್ಲೇ ರಿಲೀಸ್ ಆಗ್ತಾ ಇರೋದು ನಿಮ್ಮ ಅಪ್ಪಾಜಿ ಬರ್ತ್ಡೇ ಅದೊಂದು ಅದೇ ಇವತ್ತು ನನಗೆ ಅದೇ ಖುಷಿ ಆಯಿತು. ಅಂದರೆ ಅಪ್ಪಾಜಿ ಬರ್ತ್ಡೇ ದಿವಸ ಅವ್ರ ಮೊಮ್ಮಗಳ ಸಿನಿಮಾ ಬರ್ತಾ ಇರೋದು. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಒಂದು ವಿಭಿನ್ನವಾದ ಪ್ರಯತ್ನ. ಅಂದರೆ ಯೂಶ್ವಲಾಗಿ ಇದೆಲ್ಲ ಸ್ವಲ್ಪ ಈ ವೆಸ್ಟರ್ನ್ ಕಲ್ಚರ್ಲಿ ತುಂಬ ಜಾಸ್ತಿ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಕಲ್ಚರ್ ಪ್ರಕಾರ ಅವರು ಅಳವಡಿಸ್ಕೊಂಡು ರೀತಿ ಇದೆಯಲ್ಲ ಭಾಳ ವಿಶೇಷತೆ ಅಂತ ಭಾವಿಸ್ತೀನಿ. ನಾನು ತುಂಬ ಡೀಟೇಲಾಗಿ ನೋಡಿದಾಗ ಪಿಕ್ಚರ್ಲಿ ಜನಗಳಿಗೆ ದೇ ಗೆಟ್ ಕನೆಕ್ಟೆಡ್, ಆ ಪಾತ್ರಕ್ಕೆ ಕನೆಕ್ಟ್ ಆಗ್ತದೆ. ಪ್ರತಿಯೊಬ್ಬರ ಜೀವನದಲ್ಲೂ ಆ ಥರ ಒಂದು ನಡೆಯುತ್ತೆ. ಸಂಸಾರ, ಕುಟುಂಬ, ಫ್ರೆಂಡ್ಸ್ ಸರ್ಕಲ್, ಇದು ಅದರಲ್ಲಿ ಬರೋವಂಥ ಒಂದು ಭಾವನೆಗಳು ಅದನ್ನು ಭಾಳ ಎಂಟರ್ಟೈನಿಂಗ್ ಆಗಿದೆ.